ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ಗೆ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋ ಲಿಂಕ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆದ್ರೆ ಹಿಂದಿನ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಲಿಂಕ್ ಇರ್ತಿತ್ತು, ಅದನ್ನ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿರ್ತಿತ್ತು, ಆರಾಮಾಗಿ ಅಪ್ಲೈ ಮಾಡಬಹುದಿತ್ತು. ಬಟ್ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ನೀವು ಒಂದೆರಡು ಮೂರು ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕು ಅಪ್ಲಿಕೇಶನ್ ಲಿಂಕ್ ಅನ್ನ ಹುಡುಕೋದಕ್ಕೆ. ಓಕೆನಾ? ಅಂದ್ರೆ ನಮ್ಮ ಹಳ್ಳಿ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೊಬ್ರು ಮನೆಗೆ ನಾವು ಹೋಗ್ಬೇಕಾಗಿರುತ್ತೆ, ಕರೆಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಿರಲ್ಲ ನಮಗೆ, ಅವ್ರ ಹೆಸರು ಅಷ್ಟೇ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ಕಡೆ ಹೋಗ್ತೀವಿ, ಇವ್ರ ಮನೆಯಲ್ಲಿ ಅಂತ ಕೇಳ್ತೀವಿ ಅವರಿಗೆ. ಈ ಕಡೆ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಹೋದಂತ್ರ ಮತ್ತೊಂದ್ ಎರಡು ಮೂರು ರೋಡ್ ಇರುತ್ತೆ, ಅವ್ರಿಗೆ ಕೇಳಿದಂತ್ರ ಈ ಕಡೆ ಹೋಗಿ ಅಂತ ಹೇಳ್ತೀವಿ. ಅಂದ್ರೆ ಸುತ್ತಾಡ್ಕೊಂಡು ಹೋಗ್ತೇವಲ್ಲ, ಆ ರೀತಿ ಇದೆ ಈಗ. ಓಕೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ಮೊದಲನೇದಾಗಿ ಹೇಳೋದಾದ್ರೆ NC ಅಂತ ಯಾವ ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ ಅಂದ್ರೆ ನಾಟ್ ಕ್ಲಿಯರ್ಡ್ ಅಂತ ಯಾವ ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬಹುದು. ಏನು ಅಂತಂದ್ರೆ ಅವರು ಪಾಸ್ ಆಗೋದಕ್ಕೆ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಯಾಕಂದ್ರೆ NC ನಾಟ್ ಕ್ಲಿಯರ್ಡ್ ಅಂತ ಬಂದಿದೆ, ಅವರಿಗೆ ಯಾವುದೇ ಫೀಸೇ ಇರಲ್ಲ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಈ ವಿಷಯನೂ ಕೂಡ ಎಲ್ರಿಗೂ ತಿಳಿಸಿ, ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು NC ಅಂತ ಬಂದಿದೆ, ಕ್ಲಿಯರ್ ಆಗಿಲ್ಲ ಅನ್ನೋ ಒಂದು ಬೇಜಾರಲ್ಲಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ರು ಇರಬಹುದು. ಆ ರೀತಿ ಆಗಬಾರ್ದು, ಅದಕ್ಕೋಸ್ಕರನೇ ಫ್ರೀ ಅಂತ ಇಟ್ಟಿದ್ದಾರೆ. ಓಕೆನಾ? ಅಂದ್ರೆ ಯಾರು ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅಪ್ಲೈ ಮಾಡದೆ ಇರಬಾರ್ದು, ಎಲ್ಲರೂ ಕೂಡ ಅಪ್ಲೈ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಯಾವ ವಿದ್ಯಾರ್ಥಿಗಳಿಗೆ NC ನಾಟ್ ಕ್ಲಿಯರ್ಡ್ ಅಂತ ಬಂದಿದೆ ಅಂತ ವಿದ್ಯಾರ್ಥಿಗಳಿಗೆ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ಫೀಸ್ ಇರಲ್ಲ, ಝೀರೋ ಫೀಸ್. ಓಕೆ, ನಂತರ ಯಾವ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರೀತಿದ್ದಾರೆ ಅಂದ್ರೆ ಅವ್ರು ಆಲ್ರೆಡಿ ಪಾಸ್ ಆಗಿದ್ದಾರೆ, ಬಟ್ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮೊದಲನೇ ಬಾರಿಗೆ ಇಂಪ್ರೂವ್ಮೆಂಟ್ಗೋಸ್ಕರ ಬರೀತಾ ಇದ್ರೆ, ಅಂದ್ರೆ ಇದೇ ವರ್ಷ ಈಗಿನ ರಿಸಲ್ಟ್ ಬಂತಲ್ವಾ, ಅದನ್ನ ಬರೆದು ಪಾಸ್ ಆಗಿದ್ದಾರೆ, ಅಂದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಈಗ ಅಪ್ಲೈ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ವಿಷಯಕ್ಕೆ 175 rupees ಫೀಸ್ ಇರುತ್ತೆ, 175 ರೂಪಾಯಿ ಫೀಸ್ ಇರುತ್ತೆ. ಓಕೆ, ನಂತರ ಯಾವ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬಾರಿ ಅಪ್ಲೈ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ವಿಷಯಕ್ಕೆ 350 rupees ಫೀಸ್ ಇರುತ್ತೆ. ಅದಕ್ಕೆ ಮತ್ತೊಂದು ವಿಷಯ ಕೂಡ ಗೊತ್ತಿರಲಿ ನಿಮಗೆ, ಇದನ್ನ ಅವರು ನೋಟಿಫಿಕೇಶನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಕೂಡ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಮಾರ್ಕ್ಸ್ ಕಡಿಮೆ ಬಂದಿದೆ, ಈಗ ಕೆಮಿಸ್ಟ್ರಿ ಮಾರ್ಕ್ಸ್ ಕಡಿಮೆ ಬಂದಿದೆ, ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀನಿ, ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಬರೀಬೇಕು ಅಂತಿದ್ದೀನಿ ಅಂತ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗೂ ಅಪ್ಲೈ ಮಾಡಿ, ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ಗೂ ಕೂಡ ಅಪ್ಲೈ ಮಾಡಿ. ಯಾಕಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರುತ್ತಲ್ವಾ, ಆ ರಿಸಲ್ಟ್ ಬರೋಷ್ಟೊತ್ತಿಗೆ ಈ ಎರಡನೇ ಬೋರ್ಡ್ ಎಕ್ಸಾಮ್ ಅಪ್ಲಿಕೇಶನ್ ಲಾಸ್ಟ್ ಡೇಟೇ ಮುಗಿದೋಗಿರುತ್ತೆ. ಆ ರೀತಿ ತೊಂದರೆ ಆಗ್ಬಾರ್ದು, ಅದಕ್ಕೋಸ್ಕರ ನೀವು ರಿವ್ಯಾಲ್ಯೂಯೇಷನ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ ಎರಡನ್ನೂ ಟಾರ್ಗೆಟ್ ಅಲ್ಲಿ ಇಟ್ಕೊಂಡಿದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ಗೂ ಅಪ್ಲೈ ಮಾಡಿ, ಹಾಗೆ ರಿವ್ಯಾಲ್ಯೂಷನ್ಗೂ ಕೂಡ ಅಪ್ಲೈ ಮಾಡಿ. ಅಂದ್ರೆ ಸ್ಕ್ಯಾನರ್ ಕಾಪಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ. ಸೊ ಸ್ಕ್ಯಾನರ್ ಕಾಪಿಗೂ ಕೂಡ ಅಪ್ಲೈ ಮಾಡಿ ಇಟ್ಕೊಳ್ಳಿ. ನಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಡೇಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಏಪ್ರಿಲ್ 9 ಅಂದ್ರೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಯ್ತಲ್ವಾ, ನಿನ್ನೆಯಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಹೇಳಿದ್ರೆ ಏಪ್ರಿಲ್ 17. ಏಪ್ರಿಲ್ 17ರ ಒಳಗಡೆ ಅಥವಾ ಏಪ್ರಿಲ್ 17ಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು. ಮೊದಲೇ ಅಪ್ಲಿಕೇಶನ್ ಹಾಕಿ ಕಂಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡಿ ಪ್ರೊಸೀಜರ್ನ. ಓಕೆ, ಹಾಗಿದ್ರೆ ಈಗ ಲಾಸ್ಟ್ ಡೇಟ್ ಬಗ್ಗೆ ಕೂಡ ಹೇಳಿ ಆಯ್ತು. ಮತ್ತೇನಿದೆ ಹಾಗಿದ್ರೆ ಇನ್ಫಾರ್ಮೇಶನ್, ಎಲ್ಲಿ ಅಪ್ಲೈ ಮಾಡೋದು ಅಂತ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಓಕೆನಾ? ನೀವು ಗೂಗಲ್ ಅಲ್ಲಿ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲೂ ಕೂಡ ಓಪನ್ ಆಗಲ್ಲ. ಅಲ್ಲಿ ಮೇಲ್ಗಡೆ ಅಂದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಮೇಲ್ಗಡೆ ಕ್ಲಿಕ್ ಹಿಯರ್ ಫಾರ್ KSEAB ವೆಬ್ಸೈಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇದು ನಮ್ಮ KSEAB ದವರ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಸೈಡಿಗೆ 3 ಡಾಟ್ಸ್ ನೋಡ್ತಾ ಇದ್ದಾರೆ, ಅಲ್ಲಿ ಹೋಮ್ ಐಕನ್ ಇದೆ, ಅದ್ರ ಕೆಳಗಡೆ 3 ಲೈನ್ಸ್ ಕಾಣಿಸ್ತಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ PUC ವಿದ್ಯಾರ್ಥಿಗಳ ಅಂಕಣ ಅಂತ ಆಪ್ಷನ್ ಇದೆ ಕಾಣ್ತಾ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಆಪ್ಷನ್ಸ್ ಕಾಣುತ್ತೆ. ನೀವು ಈ ಹಿಂದೆ ಬ್ಲೂ ಪ್ರಿಂಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ವಾ, ಇದೇ ಪೇಜ್ ಅಲ್ಲೇ ಕೊಟ್ಟಿದ್ದಾರೆ. ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಈಗ ಸ್ಕ್ರೋಲ್ ಮಾಡಿದ ನಂತರ ಒಂದ್ 2-3 ಸಲ ಸ್ಕ್ರೋಲ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಈ ಎರಡನೇ ಎಕ್ಸಾಮ್ಗೆ ಅಪ್ಲೈ ಮಾಡುವಂತಹ ಲಿಂಕ್ ಅಂತಾನೆ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲೇ ಮೇಲ್ಗಡೆ ನಿಮಗೆ ಅದಕ್ಕೆ ಸಂಬಂಧಂತಹ ನೋಟಿಫಿಕೇಶನ್ ಕೂಡ ಸಿಗುತ್ತೆ, ಅಂದ್ರೆ ಫೀಸ್ ಆಗಿರ್ಬಹುದು, ನಂತರ ಲಾಸ್ಟ್ ಡೇಟ್ ಆಗಿರ್ಬಹುದು, ಇದಕ್ಕೆ ಸಂಬಂಧಂತಹ ನೋಟಿಫಿಕೇಶನ್ ಡ್ರಾ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಸಿಗುತ್ತೆ. ಬಟ್ ಅದ್ರ ಕೆಳಗಡೆ ನೋಡಿದ್ರೆ ನಿಮಗಲ್ಲಿ ಈ ಎರಡನೇ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕಾಣುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮೊದಲಿಗೆ ಲಾಗಿನ್ ಅಂತ ಆಪ್ಷನ್ ಕಾಣುತ್ತೆ. ಡೈರೆಕ್ಟ್ ಆಗಿ ಲಾಗಿನ್ ಆಗೋದಕ್ಕೆ ಆಗಲ್ಲ, ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಲ್ಲೇ ಮೇಲ್ಗಡೆ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ, ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಯೂಸರ್ ID ಅಂತಿದೆ, ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀರಾ, ಅಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ಈಗ ಏನು ರಿಪೀಟರ್ ಅಂತ ಇದೆ, ನಂತರ ಈ
ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಮೊದಲನೇ ಬಾರಿ ಬರೀತಾ ಇದಾರ ಅಥವಾ ಎರಡನೇ ಬಾರಿ ಬರೀತಾ ಇದಾರ ಅಂತ ಆಪ್ಷನ್ ಇದೆ. ಯಾವ ವಿದ್ಯಾರ್ಥಿಗಳಿಗೆ NC ನಾಟ್ ಕ್ಲಿಯರ್ಡ್ ಅಂತ ಬಂದಿದೆ ಅಂತ ವಿದ್ಯಾರ್ಥಿಗಳು ರಿಪೀಟರ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ರಿಪೀಟರ್ ಅಂತ ಎಂಟರ್ ಮಾಡ್ತಿದೀವಿ ಅಂತ. ರಿಪೀಟರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ, ಬಟ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಲ್ಲೂ ಕೂಡ ರಿಪೀಟರ್ ಅಂತ ಮೆನ್ಷನ್ ಆಗಲ್ಲ, ಎಲ್ಲೂ ಕೂಡ ಸ್ಟಾರ್ ಮಾರ್ಕ್ ಆ ರೀತಿ ಏನೂ ಬರಲ್ಲ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಪೀಟರ್ ಅಂತ ಕಾಣೋ ರೀತಿ ಅಥವಾ ನೀವು ಫೇಲ್ ಆಗಿ ಮತ್ತೊಮ್ಮೆ ಎಕ್ಸಾಮ್ ಬರ್ತದೆ ಅಂತ ಕಾಣೋ ರೀತಿ ಏನೂ ಇರಲ್ಲ. ಟೆನ್ಷನ್ ತೋದ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ನಾಟ್ ಕ್ಲಿಯರ್ಡ್ ಅಂತ ಬರೆದಂತಹ ವಿದ್ಯಾರ್ಥಿಗಳು NC ಸೆಲೆಕ್ಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಗೆ ಬರೀತಂತ ವಿದ್ಯಾರ್ಥಿಗಳು ಅಲ್ಲಿ ಇಂಪ್ರೂವ್ಮೆಂಟ್ ಅಂದ್ರೆ ಫಸ್ಟ್ ಇಂಪ್ರೂವ್ಮೆಂಟ್ ಅಥವಾ ಸೆಕೆಂಡ್ ಇಂಪ್ರೂವ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ. ಅದ್ರ ನಂತರ ಅಲ್ಲೇ ನಿಮಗೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕಾಣ್ತಾ ಇದೆ. ಅದು ಯಾವ ಬರುತ್ತೆ ಅಂದ್ರೆ ರಿಪೀಟರ್ ಅಥವಾ ಫಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಿದ್ರ ಅದನ್ನ ಸೆಲೆಕ್ಟ್ ಮಾಡಿದ ನಂತರ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ. ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿದ ನಂತರ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಿದೆ. ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ. ಈ ಪಾಸ್ವರ್ಡ್ ನೆನಪು ಇಟ್ಕೋಬೇಕು. ಓಕೆ, ಅಂದ್ರೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಇಷ್ಟ ಆಯ್ತು ಅಂದ್ರೆ ರಿಜಿಸ್ಟ್ರೇಷನ್ ಆದ್ರಿ. ರಿಜಿಸ್ಟ್ರೇಷನ್ ಆದ ನಂತರ ನೀವು ಲಾಗಿನ್ ಆಗ್ಬೇಕು. ಓಕೆನಾ, ಅಲ್ಲೇ ಲಾಗಿನ್ ಅಂತ ಏನೋ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ಅದನ್ನ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಮೊಬೈಲ್ ನಂಬರ್ ಇದೆ, ನಿಮ್ಮ ಮೊಬೈಲ್ ನಂಬರ್ ಅದನ್ನ ಎಂಟರ್ ಮಾಡಿದ್ರೆ ಅದಕ್ಕೆ OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಆ ಒನ್ ಟೈಮ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಲಾಗಿನ್ ಆಗೋದಕ್ಕಾಗತ್ತೆ. ಲಾಗಿನ್ ಆದ ನಂತರ ಎಲ್ಲಾ ಸಬ್ಜೆಕ್ಟ್ ಗಳ ಹೆಸರು ಕಾಣುತ್ತೆ ನಿಮಗೆ ಸ್ಕ್ರೀನ್ ಮೇಲೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಗಳ ಎಕ್ಸಾಮ್ ನ ಬರೆದಿದ್ದೀವಿ, ಅದಕ್ಕೆ ರಿಸಲ್ಟ್ ಏನ್ ಬಂದಿತ್ತು, ಅದೆಲ್ಲ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದರಲ್ಲಿ ನೀವು ಯಾವ್ಯಾವ ವಿಷಯಗಳ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಇದೀರೋ, ಅಂದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದು ವಿಷಯ ಬರಿಬೇಕು ಅಂತ ಹೇಳಿದ್ರೆ ಒಂದೇ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಬಹುದು. ಎರಡು ಸಬ್ಜೆಕ್ಟ್ ನ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಬಹುದು. ಸೊ ಈ ರೀತಿ ಅವಕಾಶ ಇರುತ್ತೆ. ಸೊ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಅದರ ನಂತರ ಅಲ್ಲಿ ಫೀಸ್ ತೋರಿಸುತ್ತೆ. ಅಂದ್ರೆ ಇಂಪ್ರೂವ್ಮೆಂಟ್ ಗೆ ಬರುತ್ತೆ ವಿದ್ಯಾರ್ಥಿಗಳು ಒಂದ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರ, ಎರಡು ಸೆಲೆಕ್ಟ್ ಮಾಡಿದ್ರ, ಮೂರು ಸೆಲೆಕ್ಟ್ ಮಾಡಿದ್ರ, ಅದ್ರ ಆಧಾರದ ಮೇಲೆ ಫೀಸ್ ತೋರಿಸುತ್ತೆ. ಆ ಫೀಸ್ ಅನ್ನ ಪೇ ಮಾಡ್ಬೇಕು, ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕು. ನಂತರ NC ಅಂತ ಬಂದ ವಿದ್ಯಾರ್ಥಿಗಳಿಗೆ ಯಾವ್ದು ಫೀಸ್ ಇರಲ್ಲ. ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಯಾವ ಸಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಆಯ್ತು. ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ. ನಂತರ ಮತ್ತೇನು ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿರೋ. ಅಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ಲಿಂಕ್ಸ್ ಆಗಿರ್ಬೋದು, ಇನ್ಫಾರ್ಮೇಶನ್ಸ್ ಆಯ್ತು ಶೇರ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಆಲ್ ದಿ ಬೆಸ್ಟ್. ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.